ಇದೇನು ಗೋಪುರ ಇದೆಯಲ್ಲ, ಇದು ಗಾಲಿ ಗೋಪುರ ಅಂತ. ಬೆಟ್ಟದಿಂದ ಕೆಳಗಡೆ ನೈಟ್ ಹೊತ್ತು ಲೈಟಿಂಗ್ ಕಾಣಿಸುತ್ತಲ್ಲ, ಅದೇ ಗೋಪುರ ಇದು. 3550 ಮೆಟ್ಲಲ್ಲಿ ಈ ಥರ ಎಲ್ಲ ಹೋಗ್ತಾರ, ನಡಿಗೆ ಎಲ್ಲ ಲೆಕ್ಕಕ್ಕಿರೋದಿಲ್ಲ. ಬೆಟ್ಟ ಅಥವಾ ಹಂಗೆ ಆಂಜನೇಯ ಸ್ಟ್ಯಾಚು ಸಿಗುತ್ತೆ. ಆಂಜನೇಯ ಸ್ವಾಮಿಯವರ ಆಶೀರ್ವಾದ ತಗೊಂಡು ಮುಂದೆ ಹೋದರೆ ಮತ್ತೊಂದು ಆಂಜನೇಯ ಸ್ವಾಮಿ ಸಿಗುತ್ತೆ. ದಾರಿಲಿ ಹಂಗೆ ವಿಡಿಯೋ ಮಾಡ್ತಾ ಹೋಗ್ಬೇಕಾದ್ರೆ ಅಪರೂಪಕ್ಕೆ ಒಣಕೆ ಮಂಡಿ ಕಾಣಿಸಿದ್ವು. ಹಾಗೆ ವಿಡಿಯೋ ತಗೊಂಡು ಹಳ್ಳಿ ಕಡೆ ತುಂಬ ಇರ್ತಿದ್ವು, ಈಗ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಜಿಂಕೆಗಳು ಕಂಡ್ವು. ಜಿಂಕೆಗಳು ವಿಡಿಯೋ ಮಾಡ್ಕೊಂಡು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ವು ಜಿಂಕೆಗಳು. ದಾರಿಲಿ ಹೋಗ್ತಾ ಯಾವುದೇ ರೀತಿ ಪ್ರಾಣಿಗಳಿಗೆ ತೊಂದರೆ ಮಾಡದೆ ಹೋಗಬೇಕು. ಮೂರು 3550 ಮೆಟ್ಲಿಗೆ ಈ ಥರ ಕಾಲ್ನಡಿಗೆಯಲ್ಲಿ ದಾರಿಲಿ ನಡೆಯೋದೆಲ್ಲ ಲೆಕ್ಕ ಇರೋದಿಲ್ಲ, ಮೆಟ್ಲು ಮಾತ್ರ ಲೆಕ್ಕ ಇರುತ್ತೆ. ಈ ಜಾಗದಲ್ಲಿ ಮೆಟ್ಲು ಹತ್ತವಾಗಂತೂ ತುಂಬ ಸುಸ್ತಾಗಿರ್ತೀವಿ, ಇನ್ನೇನು ನೀರೇ ಇರ್ತೀವಿ. ಇಲ್ಲೆಲ್ಲ ಕೆಲವರೆಲ್ಲ ಮಂಡಿ ಹುರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೊಬ್ರು ಧ್ಯಾನ ಕೂತಿದ್ದಾರೆ. ಈ ಪೇಂಟಿಂಗ್ ಅಂತೂ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ತಿರುಪತಿ ಬೆಟ್ಟದ್ದು ತುಂಬ ಅದ್ಭುತವಾಗಿ ಬಂದಿದೆ. ತಿರುಪತಿಗೆ ಹೋದಾಗ ಪುಷ್ಕರಣಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕು, ತುಂಬ ಒಳ್ಳೆಯದು. ಪುಷ್ಕರಣಿ ಸ್ನಾನ ಮಾಡ್ಕೊಂಡ ನಂತರ ವರಹ ಸ್ವಾಮಿಗಳ ದರ್ಶನ ಪಡ್ಕೊಂಡು ಪ್ರಸಾದ ನಿಲಯಕ್ಕೆ ಹೋದೆ. ಅಲ್ಲಂತೂ ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಅನ್ನ ರಸಮು, ಚಟ್ನಿ, ಪಲ್ಯ, ವಡೆ. ಪ್ರಸಾದ ಮಾಡ್ಕೊಂಡ ನಂತರ ಸರ್ವದರ್ಶನದ ಕಡೆಗೆ ನನ್ನ ದಾರಿ. ನಾನು ಹೋಗಿದ್ದ ದಿನ ಅಂತೂ ಸರ್ವದರ್ಶನಕ್ಕೆ ತುಂಬ ದೂರದಿಂದ ಇತ್ತು. ಕ್ಯೂನಲ್ಲಿ ಇರೋ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕ್ಯೂನಲ್ಲಿ ನಿಂತು ಕಾಲು ನೋಯ್ತಾರವಾಗ ಈ ಮಗು ಅವ್ರ ಅಪ್ಪನ ಹೆಗ್ಲು ಮೇಲೆ ಕೂತ್ಕೊಂಡು ರಾಜನ್ ಥರ ಆಟ ಆಡ್ತಿದ್ದ. ತುಂಬ ಖುಷಿ ಆಯಿತು. ನಾನು ಕ್ಯೂ ನಿಂತಿದ್ದೀನ ಅಂತ ದರ್ಶನ ಆಗಲಿಲ್ಲ. ನೆಕ್ಸ್ಟ್ ದಿನಕ್ಕೋಸ್ಕರ ಒಂದು ಶೆಡ್ಡಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ದರ್ಶನ ಆಗಿದ್ದು. ನೆಕ್ಸ್ಟ್ ಡೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಕಾಯ್ತಾ ಇದ್ದೀವಿ ಯಾವಾಗ ಓಪನ್ ಮಾಡ್ತಾರೋ ಅಂತ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು 29 ಅವರ್ಸ್ ವೆಯ್ಟ್ ಮಾಡಿ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಲಡ್ಡು ಪ್ರಸಾದ ತಗೊಂಡು ಹೊರಡಬೇಕಾದ್ರೆ ಗಜರಾಜನು ಕಂಡ್ರು. ಹಂಗೆ ಅವ್ರಿಗೊಂದು ನಮಸ್ಕಾರ ಹೊಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ರಿಟರ್ನ್ ಹೊರಟಿದ್ದು. ರಿಟರ್ನ್ ಬಸ್ ಸ್ಟ್ಯಾಂಡ್ ಕಡೆ ಹೋಗುವಂತೂ ತುಂಬ ಮಳೆ ಬರ್ತಾಯಿತ್ತು. ಮಳೆ ಬಂದಿರುವಾಗ ಘಾಟ್ ಸೆಕ್ಷನಲ್ಲಿ ಜರ್ನಿ ಮಾಡೋಕ್ಕೆ ತುಂಬ ಸುಂದರವಾಗಿರುತ್ತೆ ವೆದರು. ನೈಟ್ ಟೈಮಲ್ಲಿ ಬೆಟ್ಟದ ಮೇಲಿಂದ ಕೆಳಗಡೆ ಇರೋ ಊರು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನನ್ನ ತಿರುಪತಿ ಜರ್ನಿ ಎಂಡ್ ಮಾಡ್ತಾ ಬೆಂಗಳೂರು ಕಡೆ ಬಸ್ ಹತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಪೋರ್ಟ್ and follow, subscribe my YouTube channel. Thank you.